ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ವೇರ್ ದೆರ್ ಇಸ್ ಎ ವೀಲ್ ಅಂತ ನಿಮಗೆ ಚಾಪ್ಟರ್ 13 ಇದೆ ಅಲ್ವಾ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕಣ್ರಿ. ಆ್ಯನ್ಯುವಲ್ ಎಕ್ಸಾಮ್, ಪ್ರಿಪೇಟರಿ ಎಕ್ಸಾಮ್, ಯೂನಿಟ್ ಟೆಸ್ಟ್ 2ಗೆ ಬೇಕಾಗಿರುವಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಕ್ವಶನ್ ಓದಿದಾಗ ಕೆಲವೊಬ್ಬರಿಗೆ ಅರ್ಥನೇ ಆಗಲ್ಲ ಕ್ವಶನ್, ಹಾಗಾಗಿ ನೀವೇ ಓದ್ಕೊಳ್ಳಿ, ನಾನು ನಿಮಗೆ ಅರ್ಥ ಮಾಡಿಸ್ತೇನೆ, ಕೇಳಿ. ಯಾವ ರೀತಿಯಾಗಿ ಈ ಸೈಕಲ್ನಿಂದ ಅವರಿಗೆ ದುಡ್ಡು ಗಳಿಕೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ, ಒಂದು ಯಾವ ರೀತಿಯಾಗಿ ಈ ಸೈಕಲ್ನಿಂದ ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುತ್ತಾರೆ. ಹೌ ಡಿಡ್ ದಿಸ್ ಸೈಕಲ್ ನೋಡಿ ಬೂಸ್ಟ್ ದಿ ಇನ್ಕಮ್ ಆಫ್ ರೂರಲ್ ವುಮೆನ್ ಅಂತ ಕೇಳಿದರು, ಇದೇ ಆನ್ಸರು. ಹೌ ಡಿಡ್ ದಿ ಸೈಕಲ್ ಚೇಂಜ್ ದಿ ಲೈಫ್ ಸ್ಟೈಲ್ ಆಫ್ ರೂರಲ್ ವುಮೆನ್ ಆಫ್ ಪುಡುಕೊಟ್ಟೈ ಅಂತ ಕೇಳಿದರು, ಇದೇ ಆನ್ಸರನ್ನು ತಾವುಗಳು ಬರಿಬೇಕಾಗಿರುತ್ತೆ. ಹಾಗಿದ್ರೆ ಯಾವ ಆನ್ಸರು ಅಂತ ಈಗ ನಾವು ನೋಡ್ತಾ ಹೋಗೋಣ ಬನ್ನಿ. ದಯವಿಟ್ಟು ಒಂದು ಪೇಪರು ಪೆನ್ಸಿಲ್ ತಗೊಂಡು ಕೂತ್ಕೊಂಡ್ರೆ ಅಥವಾ ಪೆನ್ನು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನು ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಕರೆಯುತ್ತೇವೆ. ಈ 5 ಲೈನು ಏನೇ ಆನ್ಸರ್ ಕೊಟ್ಟರು, ಏನೇ ಕ್ವಶನ್ ಕೊಟ್ಟರು, ಇದೇ ಇಂಟ್ರೊಡಕ್ಷನ್ ಪಾರ್ಟನ್ನು ತಾವುಗಳು ಬರೀಬೇಕು. ಬನ್ನಿ. ಇನ್ ದಿಸ್ ಎಸ್ಸೆ ವೇರ್ ದೆರ್ ಇಸ್ ಎ ವೀಲ್, ಪಿ ಸಾಯಿನಾಥ್ ಈ ಒಂದು ಎಸ್ಸೆಯನ್ನು ಬರೆದವರು ಪಿ ಸಾಯಿನಾಥ್ ಆಯಿತಾ. ಡಿಸ್ಕ್ರೈಬ್ ದಿ ಆಪ್ಟಿಮಿಸಮ್ ದಟ್ ಸೈಕ್ಲಿಂಗ್ ಹ್ಯಾಸ್ ಬ್ರಾಟ್ ಅಬೌಟ್ ಇನ್ ದಿ ಲೈಫ್ಸ್ ಆಫ್ ವುಮೆನ್ ಆಫ್ ಪುಡುಕೊಟ್ಟೈ, ಎ ಪೂರ್ ಡಿಸ್ಟಿಕ್ ಆಫ್ ತಮಿಳ್ನಾಡು. ಇದು ನಿಮಗೆ ಭಾಳ ಕಷ್ಟ ಆಗ್ತಾಯಿದೆ ಅಂದರೆ ಡೈರೆಕ್ಟಾಗಿ ನೀವು ಈ ರೀತಿಯಾಗಿ ಬರೀರಿ. ವೇರ್ ದೆರ್ ಇಸ್ ಎ ವೀಲ್ ಈಸ್ ಆ್ಯನ್ ಎಸ್ಸೆ ರಿಟನ್ ಬೈ ಪಿ ಸಾಯಿನಾಥ್. ಇನ್ ದಿಸ್ ಎಸ್ಸೆ ಆಯಿತಾ, ಪಿ ಸಾಯಿನಾಥ್ ಡಿಸ್ಕ್ರೈಬ್ಸ್ ದಿ ಆಪ್ಟಿಮಿಸಮ್ ದಿ ಸೈಕ್ಲಿಂಗ್ ಹ್ಯಾಸ್ ಬ್ರಾಟ್ ಔಟ್ ಇನ್ ದಿ ಲೈಫ್ಸ್ ಆಫ್ ವುಮೆನ್ ಆಫ್ ಪುಡುಕೊಟ್ಟೈ ಡಿಸ್ಟಿಕ್, ಕ್ಲಿಯರ್, ಆಫ್ ತಮಿಳ್ನಾಡು ಸ್ಟೇಟ್. ಈ ರೀತಿಯಾಗಿ ಬರಿಬೋದು. ಇದು ಇಂಟ್ರೊಡಕ್ಷನ್ ಪಾರ್ಟ್ ಆಗಿರುತ್ತೆ. ಹಾಗಿದ್ರೆ ಈಗ ಡೈರೆಕ್ಟಾಗಿ ಆನ್ಸರಿಗೆ ನಾವು ರನ್ ಆಗ್ತಾಯಿದ್ದೇವೆ, ಯಾಕಂದರೆ ಇದು ಬರುವಂಥದ್ದು ನಿಮಗೆ 3 ಮಾರ್ಕ್ಸಿಗೆ. ಬನ್ನಿ. ಸೈಕ್ಲಿಂಗ್ ಹ್ಯಾಸ್ ಗಿವನ್ ದೆಮ್ ಕಾನ್ಫಿಡೆನ್ಸ್ ಅಲಾಂಗ್ ವಿತ್ ಮೊಬಿಲಿಟಿ ಅಂತ ಹೇಳಿದರೆ ಫ್ರೀಡಮ್ ಅಂತ ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸಿಗೆ ಬರುತ್ತೆ. ನೋಡಿ, ಸೈಕ್ಲಿಂಗ್ ಹ್ಯಾಸ್ ಗಿವನ್ ದೆಮ್ ಕಾನ್ಫಿಡೆನ್ಸ್ ಯಾರಿಗೆ? ಹೆಣ್ಣು ಮಕ್ಕಳಿಗೆ, ಕ್ಲಿಯರ್. ನೋಡಿ, ಸೈಕ್ಲಿಂಗ್ ಹ್ಯಾಸ್ ಗಿವನ್ ದೆಮ್ ಕಾನ್ಫಿಡೆನ್ಸ್ ಅಲಾಂಗ್ ವಿತ್ ಮೊಬಿಲಿಟಿ. ಇಟ್ ಗೇವ್ ದಿ ವಿಮನ್ ಅಂತ ಕರಿಬೇಕಾಯ್ತಾ, ಬಹುವಚನ. ವಿಮನ್ ದೇರ್ ರೈಟ್, ಅವರಿಗೆ ಅವರ ಹಕ್ಕನ್ನು ಸೈಕಲ್ ತಂದು ಕೊಟ್ಟಿದೆ. ಹಾಗಾಗಿ ಇಲ್ಲಿ ಸೈಕಲನ್ನು ಮೆಟಫರ್ ಆಗಿ ಯೂಸ್ ಮಾಡಲಾಗಿದೆ ಅಂತ ಕರೆಯುತ್ತೇವೆ. ಬೈಸೈಕಲ್ ಹೆಲ್ಪ್ಡ್ ದೀಸ್ ವಿಮನ್ ವಿತ್ ಕಾನ್ಫಿಡೆನ್ಸ್, ಇಟ್ ಇನ್ಕ್ರೀಸಸ್ ದಿ ಇನ್ಕಮ್ ಆಫ್ ದಿ ರೂರಲ್ ವಿಮನ್. ಸ್ವಲ್ಪ ಇಲ್ಲಿ ಬಿಟ್ಟು ಹೋಗಿದೆ ಕಣೋ, ಕಂಟಿನ್ಯೂಟಿ ಸೆಂಟೆನ್ಸ್ ಕಂಡ್ರಮ್ಮ. ನೋಡಿ, ಅವರು ಇಟ್ ಇನ್ಕ್ರೀಸಸ್ ದಿ ಇನ್ಕಮ್ ಆಫ್ ದಿ ರೂರಲ್ ವಿಮನ್ ಆಯಿತಾ. ಅವರ ಜೀವನದಲ್ಲಿ ಇದು ಇನ್ಕಮ್ಮು ಕೂಡ ತಂದು ಕೊಟ್ಟಿದೆ ಸೈಕಲ್ಲು, ಫ್ರೀಡಮ್ ಕೂಡ ಕೊಟ್ಟಿದೆ, ಇನ್ಕಮ್ ಕೂಡ ಕೊಟ್ಟಿದೆ. ಇನ್ಕಮ್ ಅಂದರೆ ದುಡ್ಡು ಅಂತ. ವಿಮೆನ್ ಸೆಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ನೋಡಿ, ಹೇಗೆ ಸೈಕಲ್ಲು ಅವರಿಗೆ ದುಡ್ಡನ್ನು ತಂದು ಕೊಟ್ಟಿದೆ ಅಂದರೆ, ಸೈಕಲ್ used as a source of medium because they used this cycle to sell their products not only to their villages people but also to the people of other villages. ಕೇವಲ ತಮ್ಮ ಹಳ್ಳಿಗಳಲ್ಲಿ ಅಲ್ಲ, ಈ ಸೈಕಲನ್ನು ಹೊಡ್ಕೊಂಡು ದೇ ಕ್ಯಾನ್ ರೀಚ್ ಟು ದಿ ಏನಿದೆ ಡಿಸ್ಟೆಂಟ್ ಏರಿಯಾಸ್. ನೋಡಿ, ದಿ ಬೈಸಿಕಲ್ ಕಟ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಇನ್ ವೇಟಿಂಗ್ ಫಾರ್ ಬಸ್ಸಸ್ ವಿಚ್ ಆರ್ ನಾಟ್ ಫ್ರೀಕ್ವೆಂಟ್. ಆ ಒಂದು ಪ್ರದೇಶಗಳಲ್ಲಿ ಸೈಕಲ್ ಬಸ್ಗಳು ರೆಗ್ಯುಲರ್ ಆಗಿ ಇರ್ತಾ ಇರಲಿಲ್ಲ. ನೌ ಡೇಸ್ ದೇ ಆರ್ ನಾಟ್ ವೇಟಿಂಗ್ ಫಾರ್ ಬಸ್ಸಸ್, ಡೈರೆಕ್ಟ್ಲಿ ದೇ ಆರ್ ಟೇಕಿಂಗ್ ದೇರ್ ಸೈಕಲ್ ವಿತ್ ದೇರ್ ಪ್ರಾಡಕ್ಟ್ ಆ್ಯಂಡ್ ದೇ ಆರ್ ಸೆಲ್ಲಿಂಗ್ ಇಟ್. ಇಟ್ ಸೇವ್ಡ್ ಮೋರ್ ಟೈಮ್ ಟು ಫೋಕಸ್ ಆನ್ ಸೆಲ್ಲಿಂಗ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ದ ಟೈಮ್ ಇನ್ ದಿ ಬಸ್ ಸ್ಟಾಪ್ಸ್. ಎಷ್ಟು ನೀಟಾಗಿದೆ ಅಲ್ವಾ. ಬಸ್ ಸ್ಟಾಪಲ್ಲಿ ಕಾಲವನ್ನು ಬಸ್ಸಿಗೆ ವೇಟ್ ಮಾಡ್ಕೊಂಡು ವೇಸ್ಟ್ ಮಾಡೋಕ್ಕಿಂತ ಇವತ್ತು ಅದೇ ಸೈಕಲನ್ನು ಹೊಡ್ಕೊಂಡು ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಆಯಿತಾ, ದೇ ಆರ್ ಸೆಲ್ಲಿಂಗ್ ದೇರ್ ಪ್ರಾಡಕ್ಟ್ಸ್. ಈ ರೀತಿಯಾಗಿ ಅವರಿಗೆ ದುಡ್ಡು ಬರುತ್ತಿದೆ ಸೈಕಲಿನಿಂದ. ಇಟ್ ಗೇವ್ ವಿಮನ್ ದೇರ್ ಲೀಸರ್ ಟೈಮ್. ಇವತ್ತು ಆ ಸೈಕಲ್ ಇದ್ದಿದ್ದಕ್ಕೆ ಅವರು ವೇಸ್ಟ್ ಟೈಮೇ ಮಾಡ್ತಾಯಿಲ್ಲ, ವೇಸ್ಟ್ ಟೈಮ್ ಆಗ್ತಾಯಿಲ್ಲ, ಅವರ ಟೈಮು ವೇಸ್ಟ್ ಆಗ್ತಾಯಿಲ್ಲ. ದೇ ಆರ್ ಯುಟಿಲೈಸಿಂಗ್ ದೇರ್ ಟೈಮ್ ಪ್ರಾಪರ್ಲಿ. ಅರ್ಲಿಯರ್ ದೇ ಹ್ಯಾಡ್ ಟು ಡಿಪೆಂಡ್ ಆನ್ ದಿ ಫಾದರ್ಸ್ ಆ್ಯಂಡ್ ದಿ ಮೆನ್ ಫ್ಲೋಕ್ ಅಂತ ಬರೀಬೇಕು. ಈ ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗಿದ್ದರು. ಸೈಕಲನ್ನು ಯಾವತ್ತು ಅವರು ಹಚ್ಕೊಂಡ್ರೋ, ಸೈಕಲನ್ನು ಯಾವತ್ತು ಅವರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೋ, ಸೈಕಲನ್ನು ಯಾವತ್ತು ಅವರು ಸೋರ್ಸ್ ಆಫ್ ಮೀಡಿಯಮ್ ಅಂತ ಯೂಸ್ ಮಾಡಿದ್ರೋ, ಅವತ್ತಿನಿಂದ ಅವರ ಜೀವನದಲ್ಲಿ ಬದಲಾವಣೆ ಬಂದಿದೆ. ಹೇಗೆ? ದೇ ಆರ್ ನಾಟ್ ಡಿಪೆಂಡಿಂಗ್ ಆನ್ ಫಾದರ್, ಬ್ರದರ್ಸ್, ಹಸ್ಬೆಂಡ್ ಆರ್ ಸನ್ ಟು ರೀಚ್ ದಿ ಬಸ್ ಸ್ಟಾಪ್ ಆರ್ ಟು ಗೆಟ್ ಎನಿ ಅದರ್ ವರ್ಕ್. ಹೌದಲ್ವ, ಇವತ್ತು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಸೈಕಲ್ ತಗೊಂಡು ಅವರೇ ಹೋಗಿ ಬರ್ತಾ ಇದ್ದಾರೆ. ದೇ ಕುಡ್ ಕವರ್ ಓನ್ಲಿ ಎ ಲಿಮಿಟೆಡ್ ನಂಬರ್ ಆಫ್ ವಿಲೇಜಸ್ ಟು ಸೆಲ್ ದೇರ್ produce. They had to reach
rush back early to tend ಟು ದಿ ಚಿಲ್ಡ್ರನ್ ಆ್ಯಂಡ್ ಪರ್ಫಾರ್ಮ್ ಅದರ್ ಕೋರ್ಸ್. ಇದರ ಅರ್ಥವೇನು ಅಂತ ಹೇಳಿದರೆ, ಮುಂಚೆ ಸೈಕಲ್ ಇರಲಿಲ್ಲ ಅಲ್ವಾ, ಆವಾಗ ಈ ಎಲ್ಲ ಹೆಣ್ಣು ಮಕ್ಕಳು ಬೇಗ ಮನೆಗೆ ಸೇರ್ಕೊಂಡು ಮಕ್ಕಳಿಗೆ ರೆಡಿ ಮಾಡಿ ಶಾಲೆಗೆ ಕಳಿಸಿ ನೀರು ತಂದು ಇವೆಲ್ಲ ಕೆಲಸ ಮಾಡಬೇಕಿತ್ತು. ಟುಡೇ ನವೆಡೇಸ್ they have cycle, they are very happy because they are getting more time to sell their products, to give time to their family. ಈ ರೀತಿಯಾಗಿ ದೇ ಫಿನಿಶ್ ದೇರ್ ವರ್ಕ್ ಈಸಿಲಿ ಆ್ಯಂಡ್ ಕ್ವಿಕ್ಲಿ. ಸಮಯ ಜಾಸ್ತಿ ಸಿಗ್ತಾ ಇದೆ, ಹಾಗಾಗಿ ದೇ ಆರ್ ಫಿನಿಶಿಂಗ್ ದೇರ್ ವರ್ಕ್ ಈಸಿಲಿ ಆ್ಯಂಡ್ ಕ್ವಿಕ್ಲಿ. ದೇ ಕ್ಯಾರಿ ದೇರ್ ಚಿಲ್ಡ್ರನ್. ನೋಡಿ, ಅವರು ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೈಕಲಿನ ಮುಂದಿನ ಭಾಗದಲ್ಲಿ ಸೀಟ್ ಮೇಲೆ ಅಥವಾ ಕ್ಯಾರಿಯರ್ ಮೇಲೆ ಕುಂದಿರಿಸ್ಕೊಂಡು, ಹಾಗೂ ಅವರ ಪ್ರಾಡಕ್ಟ್ಸ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ 2 ಪಾಟ್ಸ್ ಆಫ್ ವಾಟರ್ ಆನ್ ದೇರ್ ಬೈಸಿಕಲ್. ನೀರು ತರುವ ಸಮಯದಲ್ಲಿ ಈಗ ಸೊಂಟದ ಮೇಲೆ ಅಲ್ಲ, ಸೈಕಲಿನ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಟ್ ಎ ಟೈಮ್ ದೇ ಆರ್ ಕ್ಯಾರಿಂಗ್ 2 ಪಾಟ್ಸ್ ಆಫ್ ವಾಟರ್, ದಸ್ ಕಂಬೈನಿಂಗ್ ದೇರ್ ಡಿಫ್ರೆಂಟ್ ಟಾಸ್ಕ್. ಬಿಕಾಸ್ ಆಫ್ ದಿಸ್ ಸೈಕಲ್ ದೇ ಆರ್ ಆಲ್ ಕಂಬೈನಿಂಗ್ ದಿ ಆಲ್ ಟಾಸ್ಕ್ ಟುಗೆದರ್ ಅಂತ ಎಲ್ಲ ಡಿಫ್ರೆಂಟ್ ಕೆಲಸಗಳನ್ನು ಒಂದೇ ಸಲಕ್ಕೆ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ದಿಸ್ ಬೈಸಿಕಲ್ ನಾವು ಚೇಂಜ್ಡ್ ಆಲ್ ದೀಸ್, ಆಯಿತಾ, ಇಟ್ ಈ ರೀತಿಯಾಗಿ ಇಟ್ ಬಾಟ್ ದೀಸ್ ರೂರಲ್ ವುಮೆನ್ ಎ ಸೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ನೋಡ್ರೋ, ಇಲ್ಲಿಗೆ ಆನ್ಸರ್ ಮುಗೀತು. ಇದು 3 ಅಂಕಕ್ಕೆ ಬರೆಯುವಂಥ ಒಂದು ಉತ್ತರ ಆಗಿರುತ್ತೆ. ಈಗ ಲೈಟಾಗಿ ನಿಮ್ಗೆ ಹೇಳ್ತೀನಿ, ಒಂದು 10 ಸೆಕೆಂಡ್ ಕೊಡಿ. ಏನೂ ಇಲ್ಲ, ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಸೈಕಲ್ನಿಂದ ಸೆಲ್ಫ್ ರೆಸ್ಪೆಕ್ಟ್ ಬಂತು, ಯಾವ ರೀತಿಯಾಗಿ ದುಡ್ಡನ್ನು ಗಳಿಸಲಿಕ್ಕೆ ಪ್ರಾರಂಭ ಮಾಡಿದರು, ಯಾವ ರೀತಿಯಾಗಿ ಜೀವನದಲ್ಲಿ ಅವರಿಗೆ ಲೀಸರ್ ಟೈಮ್ ಸಿಕ್ತು, ಯಾವ ರೀತಿಯಾಗಿ ಅವರ ಏನಂತೀರ ದಿಸ್ ಸೈಕಲ್ ಬೂಸ್ಟ್ ದಿ